ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 19 ಜುಲೈ 2024 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6:02, ಸೂರ್ಯಾಸ್ತ ಸಂಜೆ 6:50, ಚಂದ್ರೋದಯ ಸಂಜೆ 5:06, ಚಂದ್ರಾಸ್ತ ರಾತ್ರಿ 4:37. ಜುಲೈ 20. ಇಂದಿನ ತಿಥಿ ತ್ರಯೋದಶಿ ಸಂಜೆ 5:52 ರವರೆಗೆ, ನಂತರ ಚತುರ್ದಶಿ. ಯೋಗ ಇಂದ್ರ ರಾತ್ರಿ 2:41. ಜುಲೈ 20 ನಂತರ ವೈದ್ಯುತಿ. ನಕ್ಷತ್ರ ಮೂಲ ರಾತ್ರಿ 2:31. ಜುಲೈ 20 ರವರೆಗೆ, ನಂತರ ಪೂರ್ವಾಷಾಢ. ಕರ್ಣ ಕೌಲವ ಬೆಳಗ್ಗೆ 8:18, ತೈತಿಲ ರಾತ್ರಿ 7:41, ನಂತರ ಗರಜಾ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:33 ರಿಂದ 5:17, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:52. ಪ್ರಾತಃ ಸಂಧ್ಯಾ ರಾತ್ರಿ 4:55 ರಿಂದ 6:02 ರವರೆಗೆ, ಸಂಧ್ಯಾಕಾಲ ಸಂಜೆ 6:50 ರಿಂದ 7:57. ಅಮೃತ ಕಾಲ ರಾತ್ರಿ 8:39 ರಿಂದ 10:13 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:50 ರಿಂದ 12:26. ಯಮಗಂಡ ಕಾಲ ಮಧ್ಯಾಹ್ನ 3:38 ರಿಂದ 5:14 ರವರೆಗೆ. ವರ್ಜ್ಯಕಾಲ ಬೆಳಗ್ಗೆ 11:15 ರಿಂದ 12:49. ದುರ್ಮುಹೂರ್ತ ಬೆಳಗ್ಗೆ 8:36 ರಿಂದ 9:27, ನಂತರ ಮಧ್ಯಾಹ್ನ 12:52 ರಿಂದ 1:43 ರವರೆಗೆ. ರಾತ್ರಿ 2:31. ಜುಲೈ 20 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಘ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮಿಥುನ, ಕರ್ಕ, ತುಲಾ, ಧನು, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಈ ದಿನದ ಪ್ರಾರಂಭ ನಕಾರಾತ್ಮಕವಾಗಿ ಇರುತ್ತದೆ. ನಿಮ್ಮ ಕೆಲವು ಗುಪ್ತ ವಸ್ತು ಮತ್ತು ವಿಷಯಗಳ ಬಗ್ಗೆ ಜನಕ್ಕೆ ತಿಳಿಯಬಹುದು. ಕೆಲಸದ ಸ್ಥಳದಲ್ಲಿರುವ ಅಸ್ತವ್ಯಸ್ತತೆ ಕಂಡು ಅಸಮಾಧಾನವಾಗಬಹುದು. ಕೆಲವು ಬೌದ್ಧಿಕ ಜೀವಿಗಳ ಸಲಹೆಯಿಂದ ಸಮಸ್ಯೆಗಳನ್ನು ತೊಳೆದು ಹಾಕುವಿರಿ. ಹರಿತವಾದ ಆಯುಧಗಳ ಬಳಕೆ ಮಾಡುವಾಗ ಎಚ್ಚರ. ವೃಷಭ ರಾಶಿ. ಇಂದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಮಾನ್ಯತೆ ನೀಡುವಿರಿ. ನಿಮ್ಮ ಎಲ್ಲಾ ಕಾರ್ಯಗಳನ್ನು ಬೆಳಗ್ಗೆ ಮುಗಿಸಿಕೊಳ್ಳಿ. ಮಧ್ಯಾಹ್ನದ ನಂತರ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು. ಈ ದಿನ ಪ್ರಯಾಣ ಮಾಡದಿರುವುದು ಉತ್ತಮ. ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾಡಿ. ಮಿಥುನ ರಾಶಿ. ನಿಮ್ಮ ವ್ಯವಹಾರದಲ್ಲಿ ಸಿಲುಕಿರುವ ಹಣವನ್ನು ನೀವು ಮರಳಿ ಪಡೆಯಬಹುದು. ಸ್ನೇಹಿತರು ಮತ್ತು ಅಪರಿಚಿತರ ಬಗೆಗೂ ಎಚ್ಚರದಿಂದಿರಿ. ಮನೆ ವಾತಾವರಣ ಸ್ವಲ್ಪ ಅಹಿತಕರವಾಗಬಹುದು, ಆದರೆ ನೀವು ಬುದ್ಧಿವಂತಿಕೆಯಿಂದ ಸಂದರ್ಭಗಳನ್ನು ನಿಮ್ಮ ಪರವಾಗಿ ತಿರುಗಿಸಬಹುದು. ಕಟಕ ರಾಶಿ. ನೀವು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಿದಲ್ಲಿ ಖಿನ್ನತೆಗೊಳಗಾಗಬೇಡಿ. ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಕ್ರಿಯರಾಗಿರಲೇಬೇಕು. ನೀವು ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಸಿಂಹರಾಶಿ. ನಿಮ್ಮ ವ್ಯಾಪಾರದಲ್ಲಿ ಮಂದಗತಿಯನ್ನು ಕಾಣುವಿರಿ. ಈ ದಿನದ ಸಮಯ ಅನಾವಶ್ಯಕ ಕೆಲಸಗಳಲ್ಲಿ ಕಳೆದು ಹೋಗುವುದು. ಇಂದು ನೀವು ತುಂಬಾ ದಣಿಯಬಹುದು. ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ತಲೆನೋವು ಅಥವಾ ಮೈಗ್ರೇನ್ ಅನುಭವವಾಗಬಹುದು. ಕನ್ಯಾ ರಾಶಿ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಅಪಾರ ಸಂತೋಷ ತರುತ್ತಾರೆ. ಆಧ್ಯಾತ್ಮಿಕ ಆಲೋಚನೆಗಳು ನಿಮ್ಮ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಹೊಸ ಹಣ ಗಳಿಕೆಯ ಅವಕಾಶಗಳು ಲಾಭದಾಯಕವಾಗಿರುತ್ತದೆ. ಇಂದು ನಿಮ್ಮ ಸ್ನೇಹಿತರು ನಿಮ್ಮ ಉದಾರ ವರ್ತನೆಯನ್ನು ದುರುಪಯೋಗ ಮಾಡಲು ಬಿಡಬೇಡಿ. ತುಲಾ ರಾಶಿ. ವೃತ್ತಿ ಜೀವನದಲ್ಲಿ ಕೆಲವು ಹಿನ್ನಡೆಗಳು ಅನುಭವಿಸಬಹುದು. ನಿಮ್ಮ ಮಕ್ಕಳು ನಿಮ್ಮ ದಿನವನ್ನು ಕಠಿಣಗೊಳಿಸುತ್ತಾರೆ. ಅವರ ಆಸಕ್ತಿ ಕಾಯ್ದುಕೊಳ್ಳಲು ಪ್ರೀತಿಯ ಬಳಸಿ ಒತ್ತಡದ ತಪ್ಪಿಸಿ.
ಸಲಹಾ ಸೇವೆಗಳು ಮತ್ತು ಕಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರುವ ಜನರಿಗೆ ದಿನವು ಮಂಗಳಕರವಾಗಿರುತ್ತದೆ. ವೃಶ್ಚಿಕ ರಾಶಿ. ಇಂದು ನಿಮ್ಮ ಸಹೋದರ ಸಹೋದರಿಯರ ಸಲಹೆ ತೆಗೆದುಕೊಳ್ಳಿ, ಇವರ ಸಹಾಯದಿಂದ ಆರ್ಥಿಕ ಲಾಭವನ್ನು ಪಡೆಯಬಹುದು. ನಿಮಗೆ ಆಸಕ್ತಿ ಇಲ್ಲದ ಕೆಲಸವನ್ನು ನೀವು ಮಾಡಬೇಕಾಗಬಹುದು, ನಿಮ್ಮ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಧನುರಾಶಿ. ಸಕಾರಾತ್ಮಕ ಜನರೊಂದಿಗೆ ಬೆರೆಯಿರಿ. ನಿಮ್ಮ ಕುಟುಂಬದ ಕೆಲವು ಸದಸ್ಯರೊಂದಿಗೆ ಸಮಯ ಕಳೆಯಿರಿ. ವ್ಯವಹಾರದಲ್ಲಿ ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳು ಕೆಡಬಹುದು. ನೀವು ಸಂಜೆ ನಂತರದಲ್ಲಿ ಸ್ವಲ್ಪ ಸಂತೋಷದಿಂದ ಇರುತ್ತೀರಿ. ಮಕರ ರಾಶಿ. ಕಠಿಣ ನಿರ್ಧಾರಗಳು ತೆಗೆದುಕೊಳ್ಳಲು ಉತ್ತಮ ಸಮಯ. ಕ್ರೀಡೆ ಮತ್ತು ಹೊರಾಂಗಣ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು, ಇದು ನಿಮ್ಮ ಕಳೆದುಕೊಂಡ ಚೈತನ್ಯವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಮಕ್ಕಳ ಕುರಿತು ಕೆಲವು ವಿಷಯಗಳು ನಿಮ್ಮನ್ನು ಬಾಧಿಸಬಹುದು. ಕುಂಭರಾಶಿ. ಇಂದು ನಿಮ್ಮ ಕಳೆದು ಹೋದ ವಸ್ತುವನ್ನು ಮರಳಿ ಪಡೆಯುವ ಸಾಧ್ಯತೆಗಳಿವೆ. ವೈದ್ಯಕೀಯ ವೃತ್ತಿಗೆ ಸಂಬಂಧಿಸಿದ ಜನರಿಗೆ ದಿನವು ತುಂಬಾ ಒಳ್ಳೆಯದು. ನೀವು ಅನೇಕ ಜನರಿಗೆ ಸಹಾಯ ಮಾಡಬಹುದು. ಮೀನ ರಾಶಿ. ನೀವು ಸ್ಥಿರ ಮತ್ತು ಉತ್ತಮ ಭಾವನೆ ಹೊಂದಿರುತ್ತೀರಿ. ಕುಟುಂಬ ಸದಸ್ಯರೊಂದಿಗೆ ಕೆಲವು ರೀತಿಯ ಒತ್ತಡವನ್ನು ಅನುಭವಿಸಬಹುದು. ವಿದ್ಯಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಸಂತೋಷದಾಯಕ ದಿನ. ಸಂಜೆ ಹೊತ್ತಿಗೆ ಕುಟುಂಬದವರೊಡನೆ ಹೆಚ್ಚಿನ ಒಳ್ಳೆಯ ಸಮಯ ಅನುಭವಿಸಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.